ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋ ಬಂದು ಕಾಶ್ಮೀರದ ಲಾಸ್ಟ್ ಡೇಸ್ ಲಾಗ್ ಆಗಿರುತ್ತೆ. ಅಂದರೆ ಇವತ್ತು ನಾವು ಗುಲ್ಮರ್ಗಕ್ಕೆ ಹೋಗ್ತಾ ಇದ್ದೀವಿ, ಅದರದ್ದು ಒಂದು ಲಾಗ್ ಇತ್ತು. ಯಾಕೋ ವೀಡಿಯೋಸ್ ನಾನು ಪೋಸ್ಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಈ ಕಾಶ್ಮೀರದ ವೀಡಿಯೋಸ್ಗಳು ಮುಗಿತಾನೆ ಇಲ್ಲ, ಆ ಥರ ಆಗಿಬಿಟ್ಟಿದೆ. ಸೊ ಮಧ್ಯೆ ಅದು ಇದು ಫಂಕ್ಷನ್ಸ್ ಎಲ್ಲ ಇತ್ತಲ್ವ, ಹಂಗಾಗಿ ಅದನ್ನು ಶೇರ್ ಮಾಡೋಕ್ಕೆ ಹೋಗಿ ಇವೊಂದಷ್ಟು ವೀಡಿಯೋಸ್ ಪೆಂಡಿಂಗ್ ಉಳ್ಕೊಂಡಿತ್ತು. ಆ್ಯಕ್ಚುಲಿ ಈ ಕಾಶ್ಮೀರದ ಲಾಗ್ಸ್ಗಳಿಗೆ ಅಷ್ಟೊಂದೇನು ನನಗೆ ರೆಸ್ಪಾನ್ಸ್ ಸಿಗಲಿಲ್ಲ, ಬಟ್ ಸ್ಟಿಲ್ ನಾನು ಈ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಲೇಬೇಕು. ಯಾಕಂದರೆ ಈ ಕಾಶ್ಮೀರದಲ್ಲಿ ಕಳೆದಂತಹ ದಿನಗಳೇನಿದೆ ಅದು ಒಂದು ಮೆಮೊರೇಬಲ್ ಡೇಸ್ ಇನ್ ಮೈ ಲೈಫ್ ಅಂತಲೇ ಹೇಳ್ಬೋದು. ಸೊ ವ್ಯೂಸ್ ಎಷ್ಟಾದರೂ ಬರಲಿ, ಯಾರನ್ನ ಅಪ್ಲೋಡ್ ಮಾಡೇ ಮಾಡ್ತೀನಿ. ಯಾಕಂದರೆ ಇದು ಒಂದು ಮೆಮೊರಿಯಾಗಿ ಯೂಟ್ಯೂಬಲ್ಲಿ ಉಳ್ಕೊಳ್ಳುತ್ತೆ. ಎಲ್ಲ ವೀಡಿಯೋಸ್ಗಳನ್ನ ನಾನು ಮೆಮೊರಿಯಲ್ಲಿ ಅಂದರೆ ನನ್ನ ಮೊಬೈಲಲ್ಲಿ ಸ್ಟೋರ್ ಮಾಡಲಿಕ್ಕಾಗಲ್ಲ, ಅದಕ್ಕೋಸ್ಕರ ಈ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮಗೆ ಸ್ವಲ್ಪನಾದರೂ ಈ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಹೋಗೋದನ್ನು ಮರಿಬೇಡಿ. ಹಾಗೆಯೇ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪ್ಲೀಸ್ ಫುಲ್ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಈ ಥರ ಮಾತಾಡೋದ್ರಲ್ಲಿ ಏನಾದರೂ ನಿಮಗೆ ತಪ್ಪು ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಕ್ಷಮೆ ಇರಲಿ. ಸೊ ಇವತ್ತು ಗುಲ್ಮರ್ಗ್ ಪ್ಲ್ಯಾನ್ ಇದ್ದಿದ್ದರಿಂದ ಸ್ವಲ್ಪ ಬೇಗನೆ ಎದ್ದು ಎಲ್ಲರೂ ಸ್ನಾನ ತಿಂಡಿ ಎಲ್ಲ ಮುಗಿಸಿ ಹೋಟೆಲ್ ರೂಮಿಂದ ಹೊರಟ್ವಿ. ಆ್ಯಕ್ಚುಲಿ 8:30ಗೆಲ್ಲ ನಾವು ರೆಡಿ ಆಗಿಬಿಡ್ತಿದ್ವಿ ಯಾವುದೇ ಒಂದು ಪ್ಲೇಸ್ಗಳಿಗೆ ಹೋಗಬೇಕಾದ್ರೆ ಡೈಲಿ. ಸೊ ಇವತ್ತು ಅಷ್ಟೇ ಸ್ವಲ್ಪ ಬೇಗನೆ ಹೊರಟ್ವಿ. ಶ್ರೀನಗರಿಂದ ಗುಲ್ಮರ್ಗ್ ಬಂದು ಒಂದು 80-90 ಕಿಲೋಮೀಟರ್ಸ್ ಅಷ್ಟು ದೂರ ಇರುವಂಥದ್ದು. ಆಲ್ಮೋಸ್ಟ್ ಒಂದು 11-11:30ಗೆಲ್ಲ ನಾವು ಗುಲ್ಮರ್ಗಿಗೆ ರೀಚ್ ಆಗಿದ್ವಿ. ಸೊ ಅಲ್ಲಿಂದ ಇಳಿದು ಅದಾದ ನಂತರ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕಾಗುತ್ತೆ, ಒಂದು 1/2 ಕಿಲೋಮೀಟರ್ ಇಲ್ಲ ಅಂತ ಅನ್ಕೊಂತೀನಿ. ಅಷ್ಟು ನಡ್ಕೊಂಡು ಹೋಗಿ ಅಲ್ಲಿ ಕ್ಯೂ ನಿಂತ್ಕೋಬೇಕಾಗುತ್ತೆ. ನಾವು ಅಂದ್ಕೊಂಡಿದ್ವಿ ಏನು ರಶ್ ಇರಲ್ಲ ಇವತ್ತು, ಯಾಕಂದರೆ ಆ ಥರ ಎಲ್ಲ ಇನ್ಸಿಡೆಂಟ್ ಆಗಿರೋದ್ರಿಂದ ಟೂರಿಸ್ಟ್ಗಳು ಸ್ವಲ್ಪ ಕಡಿಮೆ ಆಗಿರಬಹುದು ಅಂತ ನಾವು ಅಂದ್ಕೊಂಡಿದ್ದು. ಬಟ್ ಇಲ್ಲ, ಎಷ್ಟು ಕ್ಯೂ ಇತ್ತು ಅಂದರೆ ಹಬ್ಬ ಸಖತ್ ಕ್ಯೂ ಇತ್ತು. ಸೊ ನಾವು ಅದು ಎಂಟ್ರೆನ್ಸ್ ಬಂದು ಎಲ್ಲೋ ಇದೆ, ಹಾಗೆ ನಾವು ಕ್ಯೂ ನಿಂತಿದ್ದು ಒಂದು 1/2 ಕಿಲೋಮೀಟರ್ ಅಷ್ಟು ದೂರನೇ ಇತ್ತು, ಅಷ್ಟು ದೂರ ಇತ್ತು. ಈ ಕ್ಯೂ ಎಲ್ಲ ಮುಗಿಸಿ ನಾವು ಒಳಗಡೆ ಹೆಂಗಪ್ಪ ಹೋಗೋದು ಅನ್ನೋದೊಂದು ಮನಸ್ಸಲ್ಲಿ ಓಡ್ತಾ ಇತ್ತು. ಸೊ ಹಾಗೆಯೇ ಕ್ಯೂ ನಿಂತ್ಕೊಂಡ್ವಿ ನಾವು ಕೂಡ. ಭಯ್ಯ ಕಿತ್ನೆ का है 10 रुपीस का एक ಚೇಂಜ್ ಬೇಕಲ್ಲ ಬನ್ನಿ. ಎರಡು ಕೊಟ್ಟ 10 ರೂಪೀಸ್ಗೆ ಏನು ಮಾಡೋದು, ಮೆಡಿಕಲ್ ಸಮಯ ತಿನ್ಬೇಕಾದ. ಕೊಬ್ಬರಿ ಮಿಠಾಯಿ ಥರ ಇರುತ್ತೆ, ಸ್ಪೆಷಲ್ ಅದು. ಸ್ವೀಟಾಗಿದೆ, ಸ್ವಲ್ಪ ಕೊಬ್ಬರಿ ಥರನೇ ಐತೆ. ಸೊ ಇದು ಬಂದು ಒಳಗಡೆಗೆ ಹೋಗ್ಲಿಕ್ಕೆ ನಮಗೆ ಗೇಟ್ ಆಗಿರುತ್ತೆ. ಸೊ ಇಲ್ಲಿವರೆಗೆ ರೀಚ್ ಆಗೋವರೆಗೆ ನಮಗೆ ಸುಮಾರು ತಗೊಂತು, ಇಲ್ಲೂ ಕೂಡ ಜಾಸ್ತಿನೇ ಕ್ಯೂ ಇತ್ತು. ಸೊ ಅದಾದ ನಂತರ ಇದ್ರ ಒಳಗಡೆ ಬಿಡ್ತಾರೆ, ಅಲ್ಲಿಗೆ ಹೋಗಬೇಕಾಗತ್ತೆ. ಸೊ ಕ್ಯೂ ನೋಡ್ತಾ ಇರ್ಬೋದು ಇನ್ನೂ ಎಷ್ಟೊಂದಿದೆ ಅಂತ ಹೇಳ್ಬಿಟ್ಟು. ಜನಗಳು ಹೋಗ್ತಾನೆ ಇದ್ದಾರೆ ಅಷ್ಟು. ಮತ್ತು ನಮ್ಮಿಂದನೂ ಕೂಡ ಅಷ್ಟೇ ಜನ ಇದ್ದಾರೆ. ಎಷ್ಟು ಕ್ಯೂ ಇತ್ತು ಅಂದರೆ ಮುಗಿತಾನೆ ಇಲ್ಲ ಕ್ಯೂ, ಆ ಥರ ಆಗ್ಬಿಟ್ಟಿತ್ತು. ಈ ಗೇಟ್ ಒಳಗಡೆನೇ ಹೋಗ್ಲಿಕ್ಕೆ ಅಷ್ಟು ಕ್ಯೂ ಇತ್ತು ಅಂತ. ಅಲ್ಲಿ ಚಳಿಲ್ಲ ಅಂದ್ರೆ ಬಿಸಾಕ್ಬಿಟ್ಟು ಬಂದ್ಬಿಡೋದಂತೆ. ಮಳೆ ಚಳಿನೇ ಆಗಲ್ವ ಅಲ್ಲಿ? ಸರಿ ಶೆಕೆನೇ ಯಾವಾಗಲೂ. ಸೊ ಫೈನಲಿ ನಾವು ಒಳಗಡೆಗೆ ಬಂದ್ವಿ. ಗೇಟ್ ಒಳಗಡೆ ಬಂದು ನಾವು ಅಲ್ಲೊಂದು ಬಿಲ್ಡಿಂಗ್ ಇರುತ್ತೆ, ಅದರೊಳಗಡೆನೂ ಹೋಗಿ ಅಲ್ಲೂ ಅಷ್ಟು ಕ್ಯೂ ಇರುತ್ತೆ. ಸೊ ಅದೆಲ್ಲ ಪಾಸ್ ಮಾಡಿಕೊಂಡು ನೆಕ್ಸ್ಟ್ ಹೋಗಬೇಕಾಗತ್ತೆ. ಇದು ಬಂದು ಕೇಬಲ್ ಕಾರ್ ಹೋಗ್ಲಿಕ್ಕೆ ಅಂತ ಲೈನ್ ಇದ್ದಿದ್ದು. ಫೈನಲಿ ನಾವು ಕಾಂಪೌಂಡ್ ಒಳಗಡೆ ಬಂದರೂ ಕೂಡ ಈ ಒಂದು ಬಿಲ್ಡಿಂಗ್ ಹತ್ರ ಬರೋವರೆಗೆ ಅಷ್ಟೊಂದು ಕ್ಯೂ ಇತ್ತು. ಸೊ ಅಲ್ಲೂ ಕೂಡ ತುಂಬಾ ಗಲಾಟೆ ಆಗ್ತಾಯಿತ್ತು. ಸೊ ಹೇಗೋ ಮಾಡಿ ನಿಂತ್ಕೊಂಡ್ವಿ ಎಲ್ಲರೂ. ನಮ್ಮ ಗ್ರೂಪ್ ಅವ್ರನ್ನೆಲ್ಲ ಒಂದು ಕಡೆ ಸೇರಿಸ್ಕೊಂಡು ಕರ್ಕೊಂಡು ಬಂದಿದ್ದಾಯಿತು. ಸೊ ಇದು ಬಂದು ಅಂದರೆ ನಾವು ಇವಾಗ ಹೋಗ್ತಾ ಇರೋದು ಒಂದು ಗೊಂಡಲ ರೈಡ್ ಏನಿದೆ ಅದು, ಇಟ್ ಈಸ್ ದ ಹೈಯೆಸ್ಟ್ ಕೇಬಲ್ ಕಾರ್ ಇನ್ ದ ಏಷ್ಯಾ ಅಂತೆ.
आप लोग ये लाइन है। आप लोग की बढ़ जाएगी खाली बढ़ जाएगी बढ़ जाएगी 2-3 ಅವರ್ಸಿಂದ ನಾವು ಲೈನಲ್ಲಿ ಬರ್ತಾ ಇದ್ದೀವಿ, ಇನ್ನೂ ಮುಗಿತಾನೇ ಇಲ್ಲ. ನಾವಿಲ್ಲಿ ಟೀ ಕುಡಿಯೋ ರೀತಿ ಅವರು ಕವ್ವ ಅಂತ ಹೇಳಿ ಕುಡಿತಾರೆ ಕಾಶ್ಮೀರದವರು. ಅದನ್ನು ಇದ್ರ ಮುಖಾಂತರ ಮಾಡ್ತಾರೆ. ಸೊ ಅದೊಂದು ಪ್ರಾಡಕ್ಟ್ ಇಟ್ಟಿತ್ತಲ್ಲ, ಸೊ ಅದೊಂದು ವೀಡಿಯೋ ಮಾಡ್ಕೊಂಡಿದ್ದೆ. ರಶ್ ಇತ್ತು. ಹಾಗೆ ಅಲ್ಲಲ್ಲಿ ಈ ರೀತಿ ಚೇರ್ಸ್ ಎಲ್ಲ ಹಾಕಿರ್ತಾರೆ, ಸ್ವಲ್ಪ ರೆಸ್ಟ್ ಮಾಡಿ ನಾವು ನೆಕ್ಸ್ಟ್ ಬೇಕಾದರೆ ಕ್ಯೂವಲ್ಲಿಗೆ ನಿಂತ್ಕೋಬೋದು. ಫೈನಲಿ ನಾವು ಗೊಂಡಲ ರೈಡ್ ಹತ್ರ ಬಂದ್ವಿ. ಸೊ ಆಲ್ಮೋಸ್ಟ್ ಎಲ್ಲ ಕ್ಯೂಗಳನ್ನು ಮುಗಿಸ್ಕೊಂಡು ನಾವು ಅಲ್ಲಿಗೆ ರೀಚ್ ಆಗೋವ್ರಿಗೆ ಒಂದು 5-6 ಅವರ್ಸೇ ಆಗೋಯಿತು. ನಾವಂತೂ ಅಂದ್ಕೊಂಡಿರಲಿಲ್ಲ ಈ ರೀತಿ ಇಷ್ಟೊಂದು ಕ್ಯೂ ಎಲ್ಲ ಇರುತ್ತೆ ಈ ಒಂದು ಕೇಬಲ್ ಕಾರ್ಗೆ ಅಂತ ಹೇಳಿ. ಸೊ ಆಲ್ಮೋಸ್ಟ್ ಒಂದು ಮಧ್ಯಾಹ್ನ ಅಲ್ಲೇ ಕಳೆದೇ ಹೋಯಿತು ಅಂತಲೇ ಹೇಳ್ಬೋದು. ಆನ್ಲೈನಲ್ಲೂ ಕೂಡ ನಾವು ಇದನ್ನು ಬುಕ್ ಮಾಡ್ಕೋಬೋದು, ಬಟ್ ನಾವು ಬುಕ್ ಮಾಡಿರಲಿಲ್ಲ, ಸಿಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ವಿ. ಬಟ್ ಈ ಸರಿ ಸ್ವಲ್ಪ ಟಿಕೆಟ್ಸ್ ಎಲ್ಲ ಉಳಿದಿದೆ ಅಂತ ಹೇಳಿ ಒಬ್ಬರು ನಮಗೆ ಟಿಕೆಟ್ಸ್ಗಳನ್ನ ಕೊಡಿಸಿದ್ರು. ಹಂಗಾಗಿ ನಾವು ಗೊಂಡಲ ರೈಡ್ಗೆ ಬಂದ್ವಿ. ನಾವು ಒಳಗಡೆ ಕ್ಯೂವಲ್ಲಿ ನಿಂತಿದ್ದಾಗ ಸ್ವಲ್ಪ ಜಾಸ್ತಿನೇ ಸ್ನೋಫಾಲ್ ಎಲ್ಲ ಆಗ್ತಾಯಿತ್ತು. ಅದೊಂಥರ ಕಿಟಕಿ ಮುಖಾಂತರನೇ ನೋಡಿದ್ವಿ, ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನಾವು ಅಲ್ಲಿಗೆ ಹೋದಾಗಲೂ ಕೂಡ ಆ ರೀತಿ ಸ್ನೋಫಾಲ್ ಎಲ್ಲ ಬೀಳಲಿ ಅಂತ ಅಂದ್ಕೊತಾ ಇದ್ವಿ. ಬಟ್ ಅಲ್ಲೇನಾಯಿತು, ಅದು ಸ್ನೋಫಾಲ್ ನಾವು ಅಲ್ಲಿಗೆ ಹೋಗೋವರೆಗೆ ಕಡಿಮೆ ಆಗಿಬಿಟ್ಟಿತ್ತು. ಇಲ್ಲೊಂಥರ ಕಾಶ್ಮೀರದಲ್ಲಿ ವೆದರ್ ಹಿಂಗಿರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಇಲ್ಲ ಐಸಿನ ಕಡೆ ನೋಡೋಣ, ಅದಕ್ಕೇನಿಲ್ಲ, ಒಳಗಡೆ ಕೂತಿದ್ದೀವಲ್ಲ, ಏನಿಲ್ಲ ಅದು ನೋಡೋದಕ್ಕಂತಾನೆ ಈ ಸ್ಪೆಕ್ಟ್ ಹಾಕಿ ನೀಟಾಗಿ ಕಾಣಿಸೋದೇ ಇಲ್ಲ. ತೆಗೆದ್ಬಿಟ್ಟೆ ನೋಡ್ಬೇಕು, ನಾನು ಅದಕ್ಕೆ ತೆಗೆದ್ಬಿಟ್ಟೆ, ಕಾಣಲ್ಲ ಸ್ಪೆಕ್ಸ್ ಹಾಕೊಂಡ್ರೆ ನೀಟಾಗಿ. ನಾವು ಈ ಗೊಂಡಲ ರೈಡಲ್ಲಿ ಹೋಗಿ ಅಲ್ಲಿಗೆ ರೀಚ್ ಆಗೋವರೆಗೆ ಆಲ್ಮೋಸ್ಟ್ ಸ್ನೋಫಾಲ್ ಫುಲ್ ಕಡಿಮೆ ಆಗಿಬಿಟ್ಟಿತ್ತು. ಅದೊಂಥರ ಬೇಜಾರಾಯಿತು ನನಗೆ. ಆ್ಯಕ್ಚುಲಿ ಸ್ನೋಫಾಲ್ ಜಾಸ್ತಿ ಬೀಳೋದೆಲ್ಲ ನೋಡಬೇಕು ಅಂತ ಆಸೆ ಇತ್ತು. ಏನಿದು ಗೊಂಡಲ ರೈಡ್ ಇದೆಯಾ? ಗೊಂಡಲ ರೈಡ್ ಸಿಗುತ್ತಾ ಇಲ್ವ ಅಂತ ಅನ್ಕೊಂಡಿದ್ವಿ. ಫೈನಲಿ ಸಿಕ್ಕಿದೆ. ವಿ ಆರ್ ಆಲ್ ವೆರಿ ಹ್ಯಾಪಿ. 3 hours ಜಾಸ್ತಿನೇ ಇಲ್ಲ, ಜಾಸ್ತಿನೇ ಆಗಿರ್ಬೇಕು ಅಂತ. 4-5 hours ಆಯ್ತು ಆ್ಯಕ್ಚುಲಿ ಆಗಿದೆ. ಇಲ್ಲಿ ಬೆಳೆಯೋದು ಇದೇ ಮರ ನೋಡಿ, ಪೈನ್ ಟ್ರೀ. ಇದು ಉಡ್ಡ ಪೈನ್ ಟ್ರೀ ಸ್ಟ್ರಾಂಗ್ ಬಂದ್ರಲ್ಲಿ ದಾಲೇಕಲ್ಲಿ ತುಂಬಾ ಸ್ಟ್ರಾಂಗ್ ಅಂದ್ರು. ಸೆಕೆಂಡ್ರೆ ಸರಿಯಾಗಿ ಕಾಣೋದೇ ಇಲ್ಲ, ತುಂಬಾ ಕಾಸ್ಟ್ಲಿ ಅಂದ್ರು. ಸೊ ಈ ಒಂದು ಗುಲ್ಮರ್ಗದಲ್ಲಿ ಫೇಸ್ 1, ಫೇಸ್ 2, ಫೇಸ್ 3 ಆ ಥರ ಎಲ್ಲ ಇರುತ್ತೆ. ನಾವು ಇವಾಗ ಹೋಗ್ತಾ ಇರೋದು ಫೇಸ್ 1 ನೋಡಿ. ಇವಾಗ ಹೋಗ್ತಾ ಇಲ್ಲ ಇರೋದು ಕೇಬಲ್ ಕಾರ್ ಹೋಯ್ತಲ್ವ, ಅದು ಬಂದು ಫೇಸ್ 2ಗೆ ಹೋಗಿ ಬರ್ತಾ ಇರುವಂಥದ್ದು. ಸೊ ಫೈನಲಿ ನಾವು ಫೇಸ್ 1ಗೆ ರೀಚ್ ಆದ್ವಿ. ಇದು ಬಂದು 5000 ಫೀಟ್ ಮೇಲೆ ಬಂದಿರೋದು ನಾವಿವಾಗ. ಸೆಕೆಂಡ್ ಫೇಸ್ ಬಂದು 12,000 ಫೀಟ್ ಹೈಟ್ ಇರುತ್ತಂತೆ. ಅಲ್ಲಂತೂ ಇನ್ನೂ ಸಫಕೇಟ್ ಆಗಿಬಿಡುತ್ತೆ, ಉಸಿರಾಡೋಕ್ಕೆಲ್ಲ ತೊಂದರೆ ಆಗುತ್ತೆ, ತುಂಬಾ ಚಳಿ ಇರುತ್ತೆ ಅಂತ ಹೇಳಿದ್ರು. ಆ್ಯಕ್ಚುಲಿ ನಾರ್ಮಲ್ ಶೂಸ್ ಆಗಲ್ಲ ಅಂತ ಕೆಲವರು ಹೇಳ್ತಾರೆ, ಬಟ್ ನಾವು ನಾರ್ಮಲ್ ಶೂಸಲ್ಲೇ ಬಂದ್ವಿ. ರೆಂಟ್ ಏನು ತಗೊಳಕ್ಕೆ ಹೋಗಲಿಲ್ಲ. ಬರೋರನ್ನ ಕೇಳಿದ್ವಿ, ಇದು ನಡೆಯುತ್ತಾ, ಇದರಲ್ಲೇ ಹೋಗ್ಬೋದಾ ಅಂತ. ಏನಿಲ್ಲ, ಆರಾಮಾಗಿ ಹೋಗ್ಬೋದು ಅಂತೆಲ್ಲ ಹೇಳಿದ್ರಲ್ವ, ಹಂಗಾಗಿ ನಾರ್ಮಲ್ ಶೂ ಅಲ್ಲೇ ಬಂದ್ವಿ. ಹಾಗೆ ನಾರ್ಮಲ್ ಜಾಕೆಟ್ ಕೂಡ ವೇರ್ ಮಾಡಿದ್ವಿ. ಸೂಪರ್. ಸೊ ಈ ರೀತಿ ನಾವು ಗೊಂಡಲ ರೈಡಲ್ಲಿ ಬಂದರೆ ನಾವು ಡೈರೆಕ್ಟಾಗಿ ಈ ರೀತಿ ಹೋಗ್ಬೋದು. ಹಾಗೆಯೇ ಕೆಲವರು ಆರ್ಸನ್ನು ಚಾಯ್ಸ್ ಮಾಡ್ತಾರೆ, ಆರ್ಸಲ್ಲೂ ಕೂಡ ಹೋಗ್ಬೋದು. ಫಸ್ಟ್ ಫೇಸ್ಗೆ ಬಂದು ಸೊ ಅದಾದಮೇಲೆ ಸೆಕೆಂಡ್ ಫೇಸ್ ಎಲ್ಲ ತೋರಿಸ್ತಾರೆ. ಆರ್ಸ್ ರೈಡಲ್ಲಿ ಸ್ವಲ್ಪ ಕಂಫರ್ಟಬಲ್ ಇರೋರು ಬೇಕಾದ್ರೆ ಆರ್ಸ್ ರೈಡಲ್ಲಿ ಹೋಗ್ಬೋದು. ನಾವು ಗೊಂಡಲ ರೈಡಲ್ಲಿ ಬಂದ್ವಿ. ಆ್ಯಕ್ಚುಲಿ ಈ ಒಂದು ಫೇಸ್ಗೆ ಬರೋವಂಥ ಗೊಂಡಲ ರೈಡ್ ಬಂದು ಗ್ರೀನ್ ಕಲರ್ ಇರುತ್ತೆ. ಸೊ ಫೇಸ್ 1ಇಂದ ಫೇಸ್ 2 ಹೋಗುವಂತಹ ಗೊಂಡಲ ರೈಡ್ ಬಂದು ರೆಡ್ ಕಲರ್ ಇರುತ್ತೆ. ಇಲ್ಲಿ ಒಳಗಡೆ ಬಂದಮೇಲೆ ನಮಗೆ ಸ್ನೋಫಾಲ್ ಎಲ್ಲ ಕಡಿಮೆ ಆಗಿಬಿಟ್ಟಿತ್ತು. ಆಲ್ಮೋಸ್ಟ್ ಸ್ವಲ್ಪ ಚಳಿ ಅನ್ನೋ ವೆದರ್ ಇತ್ತು. ಹಾಗೆಯೇ ಬಿಸಿಲು ಕೂಡ ಕಡಿಮೆ ಆಗಿತ್ತು. ಜಾಕೆಟ್ಸ್ ಎಲ್ಲ ಹಾಕಿದ್ರಿಂದ ಅಷ್ಟೊಂದೇನು ಚಳಿ ಅಂತ ಅನ್ನಿಸ್ಲಿಲ್ಲ. ಫೈನಲಿ ಗುಲ್ಮರ್ಗ್ಗೆ ಬಂದಿದ್ದೀವಿ. ಎಂಟ್ರೆನ್ಸ್ ಎಲ್ಲ ನೋಡಿರ್ಬೋದು ನೀವು, ಈ ರೀತಿ ಡೂಮ್ ಕೆಫೆಗಳು ಸಿಗುತ್ತೆ ಇಲ್ಲಿ. ಫೇಸ್ 1ನಲ್ಲಿ ಇರುವಂತಹ ಫೇಮಸ್ ಕೆಫೆ ಇದು. ಇಲ್ಲಿ ವಾಶ್ರೂಮ್ಸ್ ಕೂಡ ಅವೈಲಬಲ್ ಇದೆ, ಸೊ ನೋ ಪ್ರಾಬ್ಲಮ್.
ನಮಗೆ ತುಂಬ ಜಾಸ್ತಿ ಚಳಿ ಇರುತ್ತೆ ಅಂತ ಅಂದ್ಕೊಂಡಿದ್ವಿ, ಬಟ್ ಒಂದು ನಾರ್ಮಲ್ ಆಗಿದೆ ಚಳಿ, ಈಗ ಏನು ಜಾಸ್ತಿ ಇಲ್ಲ. ಸೊ ತಡೆಯೋಷ್ಟು ಚಳಿ ಇದೆ ಅಷ್ಟೇ. ಸೊ ಏಪ್ರಿಲಲ್ಲಿ ಬಂದಿರೋದ್ರಿಂದ ತೀರಾ ಚಳಿ ಅಂತ ಏನು ಅನ್ನಿಸ್ತಾ ಇಲ್ಲ, ಬಟ್ ನಮಗೆ ಗ್ರೀನರಿ ಕೂಡ ನೋಡೋಕ್ಕೆ ಸಿಗುತ್ತೆ, ಹಾಗೆಯೇ ಐಸ್ ಕೂಡ ನಾವು ಆರಾಮಾಗಿ ನೋಡ್ಬೋದು. ತುಂಬಾ ಖುಷಿ ಆಯಿತು. ವ್ಯೂ ಬಂದು ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ತುಂಬ ಖುಷಿ ಆಯಿತು. ನೋಡಲಿಕ್ಕೆ ಐಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಸಖತ್ ನಮ್ಮನ್ನು ಜಾರಿಸ್ತಾ ಇತ್ತು. ಒಂಥರ ಸ್ಲಿಪ್ಪರಿ ಇರುತ್ತೆ. ವಿ ಶುಡ್ ಬಿ ವೆರಿ ಕೇರ್ಫುಲ್ ಅಬೌಟ್ ಇಟ್. ನಿಧಾನಕ್ಕೆ ನೋಡ್ಕೊಂಡು ನಾವು ಐಸ್ ಮೇಲೆ ಕಾಲಿಡಬೇಕು, ಆ ಥರ ಇರುತ್ತೆ. ಇರಿ ಒಂದು ನಿಮಿಷ. ಹೆಂಗಿದೆ? ಸೂಪರ್. ತುಂಬ ಚೆನ್ನಾಗೈತೆ. ಇದಕ್ಕೋಸ್ಕರನೇ ಕಾಶ್ಮೀರ ಅಂತ ಅನ್ನೋದು. ವ್ಯೂ ಅಂತೂ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿತ್ತು. ಮೋಸ್ಟ್ಲಿ ನನ್ನ ಕ್ಯಾಮ್ರಾ ಒಂದು ಜಸ್ಟಿಫಿಕೇಷನ್ ಕೊಡ್ತಾ ಇಲ್ಲ ಅಂತ ಅನಿಸುತ್ತೆ ಈ ನೇಚರ್ಗೆ. ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು. ಕಣ್ಣಾರ ನೋಡಿದ್ರೆ ಆ ಒಂದು ಬ್ಯೂಟಿಫುಲ್ ನೇಚರ್ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಡಿಸೆಂಬರಲ್ಲಿ ಜನವರಿ ಫೆಬ್ರವರಿಲಿ ಬಂದು ನಿಮಗೆ ಜಾಸ್ತಿನೇ ಐಸನ್ನು ನೋಡ್ಬೋದು. ಸೊ ಈ ಕಡೆನೂ ಎಲ್ಲ ಐಸ್ ಇರುತ್ತೆ ಅವಾಗ. ಸೊ ಮಾರ್ಚಲ್ಲೂ ಬಂದಿದ್ರು ಜಾಸ್ತಿ ಇರ್ತಿತ್ತು. ಇವಾಗ ಏಪ್ರಿಲ್ ಬಂದಿರೋದ್ರಿಂದ ಇಷ್ಟಿದೆ. ಬಂದಿರೋದು ಫೇಸ್ 1ಗೆ ಬಂದಿರೋದು ಇವಾಗ. ಸೊ ಫೇಸ್ 2ಗೆ ಹೋಗ್ಬೇಕು ಅಂದರೆ ಈ ಒಂದು ಗುಂಡಲ ರೈಡಲ್ಲಿ ಹೋಗಬೇಕು. ಹಾಗೆ ಮೇಲ್ಗಡೆನೂ ಕೂಡ ಹೋಗಿದ್ದು ಎಲ್ಲರೂ ವಾಪಸ್ ಬರ್ತಾ ಇದ್ವಿ ಇವಾಗ. ಆ್ಯಕ್ಚುಲಿ ಅಲ್ಲೇ ಅಂದರೆ ಐಸ್ ಮೇಲೆ ಒಂದಷ್ಟು ವೀಡಿಯೋಸ್ ಎಲ್ಲ ಮಾಡ್ಕೋಬೇಕು ರೀಲ್ಸ್ಗೆ ಅಂತ ಅಂದ್ಕೊಂಡಿದ್ವಿ. ಬಟ್ ನಾವು ಐಸ್ ಹತ್ರ ತಲುಪೋರಿಗೆ ಆಲ್ಮೋಸ್ಟ್ ಸಂಜೆ ಆಗ್ತಾ ಇತ್ತಲ್ವ, ಹಾಗೆ ಮಳೆ ಕೂಡ ಬರ್ತಾ ಇತ್ತು. ಸೊ ಅಲ್ಲಿ ಆರ್ಮಿಗಳು ತುಂಬ ಸ್ಟ್ರಿಕ್ಟ್ ಇದ್ರು. ಆ್ಯಕ್ಚುಲಿ ಫುಲ್ ಕವರ್ ಮಾಡಿದ್ರು ಕಮಾಂಡೋಗಳೆಲ್ಲ. ಸೊ ಹಂಗಾಗಿ ಅವರು ಅಲ್ಲೆಲ್ಲ ರೀಲ್ಸ್ ಎಲ್ಲ ಮಾಡ್ಕೊಳ್ಳೋಕೆ ಬಿಡಲಿಲ್ಲ. ಹಾಗೆಯೇ ಬೇಗ ಹೋಗಿ ಎಲ್ಲ ನಿಂತ್ಕೊಂಡ್ಬಿಡಿ ಇಲ್ಲೇನೆ ಅಂತ ಹೇಳಿ. ಹಾಗೆ ಅಲ್ಲೇ ಎಲ್ಲರೂ ಐಸಲ್ಲೆಲ್ಲ ಆಟ ಆಡ್ತಾಯಿದ್ರು ಕೆಲವೊಂದಷ್ಟು ಜನ. ಅವರನ್ನೆಲ್ಲ ಕಮಾಂಡೋಗಳು ಬೈತಾನೆ ಇದ್ರು ಆ್ಯಕ್ಚುಲಿ. ಸೊ ನೀವೆಲ್ಲ ಟೂರಿಸ್ಟ್ಗಳೆಲ್ಲ ನಮ್ಮ ಶತ್ರುಗಳು ಅನ್ನೋ ರೀತಿ ಎಲ್ಲ ಬೈತಾಯಿದ್ರು. ಅದನ್ನು ಕೇಳಿನೇ ನಾವು ವಾಪಸ್ ಬಂದುಬಿಟ್ವಿ. ಆ್ಯಕ್ಚುಲಿ ಅಷ್ಟೊಂದೆಲ್ಲ ಐಸಲ್ಲೇನು ಆಟ ಆಡೋಕ್ಕೆ ಹೋಗಲಿಲ್ಲ ಇಲ್ಲಿ. ಯಾಕಂದರೆ ಅವರ ರೆಸ್ಪಾನ್ಸಿಬಿಲಿಟಿ ಮಾತ್ರ ಆಗಿರಲ್ಲ, ನಮ್ಮ ಜೀವದ ಹೊಣೆ ಅವ್ರ ಕೈಲಿರುತ್ತೆ. ಹಾಗೆ ಅವ್ರಿಗೆ ತಕ್ಕಾಗಿ ನಾವು ಕೂಡ ನಡ್ಕೋಬೇಕಾಗುತ್ತೆ. ಒಬ್ಬ ರೆಸ್ಪಾನ್ಸಿಬಲ್ ಸಿಟಿಜನ್ ಆಗಿ ನಾವು ಅವರ ಒಂದು ರೂಲ್ಸ್ಗಳನ್ನ ಬ್ರೇಕಪ್ ಮಾಡೋಕ್ಕಾಗಲ್ಲ. ಹಾಗಾಗಿ ಅವ್ರು ಹೇಳೋ ರೀತಿ ನಾವು ಕೂಡ ಕೇಳಬೇಕಾಗುತ್ತೆ. ಸೊ ಅಷ್ಟೇನ ಆಟ ಆಡ್ಲಿಕ್ಕೆ ಹೋಗಲಿಲ್ಲ ಐಸಲೆಲ್ಲ. ಸೊ ವಾಪಸ್ ಬರ್ತಾಯಿದ್ವಿ ಇವಾಗ. ಸ್ನೋ ಎಲ್ಲ ಕರಗಿ ಮಳೆನೂ ಕೂಡ ಬಂದ್ಬಿಡ್ತು, ಹಾಗಾಗಿ ಸ್ವಲ್ಪ ಜಾರ್ತಾ ಇದೆ. ಅಲ್ಲಲ್ಲಿ ಎಲ್ಲ ಸುಮಾರು ಜನ ಬಿದ್ದರು. ಫೈನಲಿ ಮುಗಿಸ್ಕೊಂಡು ಹೋಗ್ತಾ ಇದೆ. ಮಳೆ ಕೂಡ ಬಂತು, ಹಾಗೆ ಸ್ನೋಫಾಲ್ ಕೂಡ ಬರ್ತಾ ಇತ್ತು. ಸ್ವಲ್ಪ ಇವಾಗ ಸ್ಟಾಪ್ ಆಗಿದೆ. ನಾವು ಬಂದ ಮೇಲೆ ಸ್ವಲ್ಪ ಸ್ಟಾಪ್ ಆಗಿತ್ತು. ಅಲ್ಲಿವರೆಗೂ ಮಳೆ ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಸ್ಲಿಪ್ಪರಿ ಇದೆ, ತುಂಬಾ ಜಾರ್ತಾ ಇದೆ. ಮತ್ತೆ ನಾವು ವಾಪಸ್ ಹೋಗಬೇಕಾದ್ರೂ ಕೂಡ ಗೊಂಡಲ ರೈಡ್ಗೆ ಅಂತ ಹೇಳಿ ನಾವು ಒಂದಷ್ಟು ಕ್ಯೂ ನಿಂತಿದ್ವಿ. ಆವಾಗ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡಿದ್ವಿ. ಹಾಗೆ ಶ್ರುತಿ ಮತ್ತು ಪ್ರಕಾಶ್ ಮತ್ತು ಅಂಕಲ್ ಮತ್ತು ಸುಜಾತ ಅಕ್ಕ ಎಲ್ಲರೂ ಕೂಡ ನಾವು ಎಲ್ಲ ಜೊತೆಗೆ ಇದ್ವಿ. ಸೊ ಅವರೊಂದು ಜೊತೆ ಒಂದು ಸೆಲ್ಫಿ ಎಲ್ಲ ತಗೊಂಡೆ. ನಾವು ಅಂದ್ಕೊಂಡಿದ್ವಿ ಸ್ನೋಫಾಲ್ ನೋಡ್ಲಿಕ್ಕೆ ಆಗಲ್ಲ ಅಂತ, ಒಂಥರ ಡಿಸಪಾಯಿಂಟ್ ಆಗ್ತಿತ್ತು. ಬಟ್ ಅಟ್ ಲಾಸ್ಟ್ ಹೊರಡೋ ಟೈಮಲ್ಲಿ ಸ್ವಲ್ಪ ಸ್ನೋಫಾಲ್ ಆಯಿತು. ಅದೊಂಥರ ತುಂಬ ಖುಷಿ ಕೊಡ್ತು. ಅದರಲ್ಲೆಲ್ಲ ಇದೆ ಮರಗಳೇ. ಹೌದು, ಅಲ್ಲಿ ನೀಲಗಿರಿ ಮರನೂ ಇದೆ. ಇಲ್ಲಿ ನೋಡಿ, ಇಲ್ಲ ಇಲ್ಲಿ ನೋಡಿ. ಹೋಗುವಾಗೆಲ್ಲ ಅಷ್ಟೊಂದು ಬಿಸಿಲಿತ್ತು. ಬಟ್ ನಾವು ಹೋಗಿ ಮುಗಿಸಿ ಬರೋ ಅಷ್ಟರಲ್ಲಿ ಆಲ್ರೆಡಿ ಮಳೆ ಬಂತು, ಸ್ನೋಫಾಲ್ ಆಯಿತು, ಏನೇನೋ ವಿಚಿತ್ರವಾದ ವಾತಾವರಣ ಶುರುವಾಯಿತು. ಸೊ ಅದಕ್ಕೇ ಹೇಳಿದ್ದು ಈ ಮಿನಿಟಲ್ಲಿದ್ದ ಕಂಡೀಷನ್ ನೆಕ್ಸ್ಟ್ ಮಿನಿಟ್ಗಿರಲ್ಲ. ಕಾಶ್ಮೀರಲ್ಲಿ ಆ ಥರ ವೆದರ್ ಇರುತ್ತೆ ಅಲ್ಲಿ. ಸ್ಟೇ ಆಗ್ಲಿಕ್ಕೆ ಮನೆ ಮಾಡ್ಕೊಂಡಿರ್ಬೋದು. ಥರ್ಡ್ ಫೇಸ್ಗೆ ಹೋದ್ರೆ ಪಾಕಿಸ್ತಾನ ಬಾರ್ಡರ್, ಅದು ಬೇಡ ಅಂದರು. ಈಗ ಬಿಡಲ್ಲ ಯಾರೇ ಅಲ್ಲ, ಅಲ್ಲಿ ಬೇರೆ ಬಿಡ್ತಾ ಇಲ್ಲ, ಸೆಕೆಂಡ್ ಫೇಸ್ ಅಷ್ಟೇ ಬಿಡ್ತಿದ್ದಾರೆ ಅಂತ ಹೇಳಿ. ಸೆಕೆಂಡ್ ಫೇಸಿಗೆ ಬಿಡ್ತಾರೆ, ಥರ್ಡ್ ಫೇಸಿಗೆ ಬಿಡ್ತಾ ಇಲ್ಲ.
ಇಲ್ಲ ನಾವು ಕ್ಯೂ ನಿಂತಿದ್ವಲ್ಲ ಅದು ಒಂದು ಪ್ಲೇಸ್ ಇತ್ತು. ರೊಟ್ಟಿ ಜಾಸ್ತಿ ಅಲ್ಲ, ಅದೇ ಆ ಸೈಡ್ ಶಿವಮೊಗ್ಗ ಸೈಡ್ ಸಿಕ್ಕುತ್ತೆ ನಮಗೆ. ಶಿಕಾರಿಪುರ ಸೈಡ್ ಎಲ್ಲ ರೊಟ್ಟಿ ಊಟ ಸಿಕ್ಕತ್ತೆ, ಮಾಡ್ತೀವಿ. ಹಾಗೆ ಇವತ್ತು ಒಂದಷ್ಟು ಎಕ್ಸ್ಟ್ರಾ ಫ್ರೆಂಡ್ಸ್ ಎಲ್ಲ ಹಾಗೆ ಇದ್ದರು. ಸೊ ಅವ್ರ ಜೊತೆನೂ ಎಲ್ಲ ಮಾತಾಡ್ಕೊಂಡೆಲ್ಲ ಬಂದ್ವಿ. ಹಾಗೆ ನಾವು ಫೇಸ್ 2ಗೆ ಹೋಗೋ ಧೈರ್ಯ ಮಾಡಲಿಲ್ಲ ಆ್ಯಕ್ಚುಲಿ. ಯಾಕಂದರೆ ಈ ಪಹಲ್ಗಾಮ್ ಅಟ್ಯಾಕ್ ಆಗಿದ್ದರಿಂದ ಸ್ವಲ್ಪ ಭಯ ಅನ್ನಿಸ್ತಾ ಇತ್ತು. ಹಂಗಾಗಿ ಯಾರು ಕೂಡ ಫೇಸ್ 2ಗೆ ಹೋಗಲಿಕ್ಕೆ ಮನಸ್ಸು ಮಾಡಲಿಲ್ಲ. ಸೊ ಜಸ್ಟ್ ಫೇಸ್ 1 ಮಾತ್ರ ನೋಡ್ಕೊಂಡು ಎಲ್ಲರೂ ವಾಪಸ್ ಬಂದ್ವಿ. ನಮ್ಮ ವೆಹಿಕಲ್ ಬಂದು ಸ್ವಲ್ಪ ಇಲ್ಲಿಂದ 1/2 ಕಿಲೋಮೀಟರ್ ಅಷ್ಟು ದೂರದಲ್ಲಿ ಇತ್ತಲ್ವ, ಹಾಗಾಗಿ ಎಲ್ಲರೂ ಸ್ವಲ್ಪ ವಾಕ್ ಮಾಡಿಕೊಂಡೆಲ್ಲ ಹೋದ್ವಿ. ಸೊ ಅಲ್ಲಿನ ನೇಚರ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸಂಜೆ ಆಗಿದ್ದರಿಂದ ಅದೊಂಥರ ಏನೋ ಒಂಥರ ವೆದರ್ ತುಂಬ ಕೂಲಾಗಿ ಕಾಣಿಸ್ತಾ ಇತ್ತು. ಸೊ ಓವರಾಲ್ ನಮ್ಮ ಜರ್ನಿ ಬಂದು ಇವತ್ತು ತುಂಬ ಚೆನ್ನಾಗಾಯಿತು. ಎಲ್ಲರ ಜೊತೆ ಸೇರಿ ಒಂದಷ್ಟೆಲ್ಲ ಫನ್ ಮಾಡಿದ್ವಿ. ಬಟ್ ಏನಂದರೆ ಜಾಸ್ತಿ ಹೊತ್ತು ನಾವು ಐಸಲ್ಲಿ ಆಟ ಆಡೋಕ್ಕಾಗಲಿಲ್ಲ. ಸೊ ಹಾಗೆಯೇ ಕೆಳಗಡೆ ಬಂದಾಗ ಪಾರ್ಕಿಂಗ್ ಎಲ್ಲ ಮಾಡ್ತಾರಲ್ವ ಗಾಡಿಗಳೆಲ್ಲ, ಅಲ್ಲಿ ಐ ಲವ್ ಗುಲ್ಮರ್ಗ್ ಅಂತ ಹೇಳಿ ಈ ರೀತಿ ಒಂದು ಸಿಂಬಲ್ ಇದೆ. ಸೊ ಅಲ್ಲಿ ಎಲ್ಲರೂ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊತಾ ಇರ್ತಾರೆ. ಸೊ ನಾವು ಹೋಗಿ ಹಾಗೆ ಒಂದು ಗ್ರೂಪ್ ಫೋಟೋ ಎಲ್ಲ ತೆಗೆಸ್ಕೊಳ್ಳೋಣ ಅಂತ ಹೇಳಿ ಹಾಗೆಯೇ ಹೋದ್ವಲ್ವಾ. ಹಾಗೆಯೇ ಅಲ್ಲೂ ಕೂಡ ಒಂದಷ್ಟು ಫೋಟೋಸ್ ಮತ್ತು ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಮತ್ತು ಎಲ್ಲರೂ ಗ್ರೂಪ್ ಎಲ್ಲ ಸೇರಿ ಒಂದಷ್ಟು ಫೋಟೋ ಎಲ್ಲ ಕೂಡ ತಗೊಂಡ್ವಿ ಅಲ್ಲಿ. ಆ್ಯಕ್ಚುಲಿ ಮಧ್ಯಾಹ್ನಕ್ಕೆ ಊಟಕ್ಕೆ ಅಂತ ಹೇಳಿ ಬಾಕ್ಸಸ್ಗಳನ್ನ ಕೊಡ್ತಿದ್ರು. ಸೊ ಮಧ್ಯಾಹ್ನದ ಊಟಕ್ಕೂ ಅಲ್ಲೇ ತಿಂದಿದ್ವಿ ಸ್ವಲ್ಪ. ಅಂದ್ರೂ ಕೂಡ ಸಂಜೆ ಆಗೋವಷ್ಟರಲ್ಲಿ ತುಂಬಾ ಹೊಟ್ಟೆ ಹಶ್ವಾಗ್ತಾ ಇತ್ತು. ಹಾಗೆಯೇ ಶ್ರುತಿ ಮತ್ತು ಸುಜಾತ ಅಕ್ಕ ಇಬ್ಬರು ಮಂಡಕ್ಕಿ ಎಲ್ಲ ಮಾಡ್ಕೊಂಡು ಬಂದಿದ್ದರು. ಅದೆಲ್ಲ ಒಂದಷ್ಟು ಕೊಟ್ಟರು. ಹಾಗೆಯೇ ಎಲ್ಲ ಮಾತಾಡ್ಕೊಂಡು ಜರ್ನಿ ಎಲ್ಲ ಚೆನ್ನಾಗಿ ಆಯಿತು, ಮುಗಿಸ್ಕೊಂಡು ಬಂದ್ವಿ. ಹಾಗೆ ಆ್ಯಕ್ಚುಲಿ ನೆನ್ನೆನೇ ನಾವು ಈ ಒಂದು ರೂಮ್ಗೆ ಶಿಫ್ಟ್ ಆಗಿದ್ವಿ. ಬಟ್ ಹೋಮ್ ಟೂರ್ ಏನೂ ಮಾಡಿರಲಿಲ್ಲ, ರೂಮ್ ಟೂರ್ ಏನೂ ಮಾಡಿರಲಿಲ್ಲ ಅಂತ ಹೇಳಿ ಸೊ ಇದೊಂದು ವೀಡಿಯೋ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಒಂದು ಲಾಸ್ಟಲ್ಲಿ ಒಂದು ವೀಡಿಯೋ ಮಾಡ್ಕೊಂಡಿದ್ದೆ. ಇದು ಶ್ರೀನಗರಕ್ಕೆ ಮೊದಲು ಬಂದ ದಿವಸ ನಮಗೆ ಬೇರೆ ರೂಮ್ ಕೊಟ್ಟಿದ್ದರು. ಅಷ್ಟೇನು ಚೆನ್ನಾಗಿರಲಿಲ್ಲ. ಹಾಗಾಗಿ ಸ್ವಲ್ಪ ಜನ ಕಂಪ್ಲೇಂಟ್ ಎಲ್ಲ ಮಾಡಿದರು, ರೂಮ್ಸ್ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳಿ. ಹಾಗಾಗಿ ನಮಗೆ ಬೇರೆ ಕಡೆಗೆ ಶಿಫ್ಟ್ ಮಾಡಿಕೊಟ್ರು. ಈ ರೂಮ್ ಅಂತೂ ತುಂಬ ಚೆನ್ನಾಗಿತ್ತು, ಲಕ್ಸುರಿಯಾಗಿತ್ತು. ಹಾಗೆಯೇ ವಾಶ್ರೂಮ್ಸ್ ಎಲ್ಲ ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದರು. ಹಾಗೆಯೇ ಬರೋಷ್ಟಾಗೇ ತುಂಬ ಟಯರ್ಡ್ ಆಗಿದ್ದರಿಂದ ಕಾಫಿ ಎಲ್ಲ ಕೆಟಲೆಲ್ಲ ಇಟ್ಟಿದ್ರು ಅಲ್ಲಿ. ಸೊ ಅಲ್ಲಿ ಕಾಫಿ ಎಲ್ಲ ಮಾಡ್ಕೊಂಡು ಕುಡಿದ್ವಿ. ಸೊ ನೆಕ್ಸ್ಟ್ ಊಟಕ್ಕೆ ಹೋದ್ವಿ. ಸೊ ಅದ್ಯಾವುದು ವೀಡಿಯೋ ಏನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ. ಟಿಲ್ ದೆನ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ಲಾಗ್.